ಈ ವಿಡಿಯೋದಲ್ಲಿ ಹೇಳಲು ಹೊರಟಿರುವ ವಿಷಯಗಳು ಹಾಗೂ ವಿಚಾರಗಳು ನೋಡುಗರಿಗೆ ಉಪಯೋಗವಾಗಬಹುದು ಅಂತ ಊಹಿಸುತ್ತಿದ್ದೇನೆ. ದಯಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಮಸ್ಕಾರ, ಶಶಿಕುಮಾರ್ ಅಂತ. ವಾಟ್ಸ್ಆಪ್ ಅಲ್ಲಿ ನೋಡಿದೆ, ಹೀಗೆ ಈ ಹಸಿರು ಉಸಿರು ಟ್ರಸ್ಟ್ ಅಂತ ಅವರು ಗಿಡಗಳನ್ನೆಲ್ಲ ಉಚಿತವಾಗಿ ಕೊಡ್ತಾ ಇರ್ತಾರೆ. ನಾವು ಬೆಂಗಳೂರಲ್ಲಿ ಇದೀವಿ, ನಮ್ಗೆ ಏನ್ ಅದ್ರ ಬಗ್ಗೆ ಗಿಡ ಮರಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬಿಟ್ಟು ಮಾತಾಡ್ಸೋಣ ಅಂತ ಬಂದಿದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್ ಸರ್. ನಿಮ್ಮನ್ನ ಹಿಡಿಯಕ್ಕೆ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಇಲ್ಲಿಗೆ. ಸರ್, ನಾವು ನಿಮ್ಮಂತ ಹುಡುಕ್ತಾ ಸದಾ ಕಾಯ್ತಾ ಇರ್ತೀವಿ. ನಾನ್ ಜೊತೆ ನಮ್ ಗಿಡಗಳು ಕಾಯ್ತಾ ಇರ್ತೇವೆ. ವೆಲ್ಕಮ್ ಮಾಡಕ್ಕೆ ನನ್ನ ತಂದೆ ತಾಯಿ ಕೂಡ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತಾ ಇರ್ತಾರೆ. ಇದು ಹಸಿರ ಉಸಿರು ಅಂದ್ರೆ ಇದು ಭಾರತಕ್ಕೆ ಉಸಿರು ಕೊಡೋ ಅಂತ ಒಂದು ದೊಡ್ಡ ಸಂಸ್ಥೆ ಮಾಡ್ಬೇಕು ಅಂತ ಕನಸು ಹೊತ್ಕೊಂಡು ಹೋಗ್ತಾ ಇದ್ದೀವಿ. ನಾನ್ ಸಣ್ಣದೊಂದ್ ಜಾಗ ಇದೆ, ಒಂದ್ 7 ಕುಂಟೆ ಜಾಗ. ಅದ್ರಲ್ಲಿ ಯಾವ್ಯಾವ ಗಿಡ ಹಾಕಿದ್ರೆ ಒಳ್ಳೇದು, ಯಾವ ಗಿಡ ಈಗ ಈ ಸೀಸನ್ ಯಾವ್ದು ಚೆನ್ನಾಗಿರುತ್ತೆ, ಎಷ್ಟು ದೂರ ಬಿಟ್ಬಿಟ್ಟು ಹಾಕ್ಬೇಕು, ಅದನ್ನೆಲ್ಲ ನಿಮ್ಮನ್ನ ಕೇಳ್ಬಿಟ್ಟು ನಿಮ್ ಕೈಲಿ ಅದನ್ನ ಮಾಡ್ಸೋಣ ಅಂತ ಇದೀನಿ. ನಿಮ್ಮ ಪರಿಸರ ಎಲ್ಲಿ ಜೀವಂತ ಇರುತ್ತೋ ಅಲ್ಲಿ ಹಸಿರೇ ಉಸಿರು ಟ್ರಸ್ಟ್ ಇರ್ತದೆ. ನನ್ನ ಜೊತೆ ಇಂತ ಸಂಘ ಸಂಸ್ಥೆಗಳು ಸಾವಿರಾರು ಇದಾವೆ. ಆ ಗಿಡ ನೆಡ್ತಾ ಗಿಡ ಉಳಿಸಿದ್ರೆ ಬೆಳೆಸೋದಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ. ನೀವ್ ಏನೆಲ್ಲಾ ಮಾಡಿದ್ರು ಅದಕ್ಕೆ ಆಯ್ಸಿರುತ್ತೆ. ಈ ಪರಿಸರಕ್ಕೆ ಆಯ್ಸು ಅಂತ ಇಲ್ಲಿವರೆಗೂ ಇಲ್ಲೇ ಇಲ್ಲ. ಮಹಾಭಾರತದಲ್ಲಿ ಬಿದಿರು ಹಾಕಿರೋ ಮರ ಇವತ್ತು ಅದೇ, ರಾಮಾಯಣದಲ್ಲಿ ಹಾಕಿರೋ ಗಿಡಗಳು ಇವತ್ತು ಬದುಕಿದ್ದಾವೆ. ನೀವು ತಾಜ್ ಮಹಲ್ ಕಟ್ರಿ, ವಿಧಾನಸೌಧ ಕಟ್ರಿ, ಕೆಂಪುಕೋಟೆ ಕಟ್ತೀವಿ, ಅವಕ್ಕೆಲ್ಲ 1000 ವರ್ಷ ಆಯ್ಸ್ ಕೊಟ್ಟಲ್ಲ. ಇದು ನಾವು ನೀವೆಲ್ಲ ಓದಿ ಇರುತ್ತೆ. ಸುತ್ತು ನೋಡಿ, ನೀವ್ ಎಲ್ಲಿಂದ ಎಲ್ಲಿವರೆಗೂ ನೋಡ್ತೀರೋ ಇದೆಲ್ಲ ನಾವು ಶ್ರಮ ಪಟ್ಟು ಬೆಳೆಸಿರೋ ಮರಗಳು ಅನ್ನೋದಕ್ಕಿಂತ ಅವು ಬೆಳೆದಿವೆ, ನಾವು ಸೇವೆ ಮಾಡ್ತೀವಿ ಅಷ್ಟೇ. ಬೆಳೆಸಿಲ್ಲ, ನಾವು ಸೇವಕರಾಗಿ ವರ್ಕ್ ಮಾಡ್ತಾ ಇದೀವಿ ನೋಡಿ. ನಿಮ್ಗೆ ಎಲ್ಲಿ ನೋಡ್ತೀರಾ ಪ್ರಕೃತಿ ಕೊಟ್ಟರೆ ವರ ಇದು. ಅದ್ರ ಜೊತೆ ನಮ್ದೊಂದು ಸಣ್ಣ ಸೇವೆ ಅಷ್ಟೇ. ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಎಷ್ಟೇ ಗಿಡ ಬೇಕಾದ್ರೆ ಸಂಪೂರ್ಣ ಉಚಿತವಾಗಿ ನಾವು ಕೊಡಕ್ಕೆ ಸದಾ ಸಿದ್ಧವಾಗಿದೆ. ಸ್ಕೂಲ್ ಕೊಟ್ಟ ಲೆಟರ್ ತಗೊಂತೀವಿ, ರೈತರು ಕೊಟ್ರೆ ಪಾನಿ ತಗೊಂತೀವಿ. ಯಾಕಂದ್ರೆ ಇದು ಗಿಡ, ಇದು ಅವಕಾಶ ಬಿದ್ದಾಗ ನಾನೇ ಬಂದು ನಿಮ್ ಜೊತೆ ನಿಂತು ನೋಡ್ತೀನಿ. ಅದಕ್ಕೆ ಜಾಗ ಯಾವ್ದಿದೆ, ಮಣ್ಣು ಹೆಂಗಿದೆ, ಅದಕ್ಕೆ ಏನ್ ಸೆಕ್ಯೂರಿಟಿ ಮಾಡ್ಕೊಬೇಕು, ನೀರ್ ಹೆಂಗ್ ಹಾಕೋಬೇಕು, ಅದಕ್ಕಿಂತ ಹೆಚ್ಚಾಗಿ ನೋಡಿ ಮಳೆ ಉಯ್ದು ನಿಮ್ಗೆ ಗೊತ್ತಿರೋ ಕೂಡ ಗಿಡ ಮಾಡ್ತಾ ಇದೆ. ಹಂಗಾಗಿ ನಮ್ಮ ಹತ್ರ ಯಾವ್ದೇ ಗಿಡ ಬೇಕು ಅಂದ್ರು ಸದಾ ನಾವು ಗಿಡ ಕೊಡಕ್ ರೆಡಿ ಇರ್ತೀವಿ. ನಾವು ನೀವೆಲ್ಲ ಸೇರಿ ಭಾರತ ಮಾತೆಗೆ ಹಸಿರು ಸೀರೆ ಉಡ್ಸೋಣ. ಇದು ಸುಮ್ನೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಎಲ್ಲ ಸುಮ್ನೆ ಕೆಲವರು ಹಾಕ್ತಾರೆ, ನೋಡೋಣ ಅಂತ ಬಂದೆ. ನೋಡ್ರಿ, ನನ್ಗೆ ಬಹಳ ಖುಷಿ ಆಯ್ತು. ಇಲ್ಲೆಲ್ಲ ನೋಡಿದ್ರೆ ಹಸಿರು ತುಂಬಿ ತುಳುಕಾಡ್ತಾ ಇದೆ, ಬಹಳ ಖುಷಿ ಆಯ್ತು. ನೋಡಿ, ಹಸಿರು ಉಸಿರು ಟ್ರಸ್ಟ್ ಅಲ್ಲಿ ಬಂದ್ರೆ ಗಿಡಗಳು ಕೊಡ್ತಾರೆ ಅಂತ ಹೇಳಿದ್ನಲ್ಲ, ನೋಡಿ ಇಷ್ಟು ಗಿಡಗಳು ಕೊಟ್ಟಿದ್ದಾರೆ. ಈಗ ನಾನ್ ತಗೊಂಡೋಗ್ತಾ ಇದೀವಿ, ನಮ್ ಜಾಗದಲ್ಲಿ ಬೆಳೆಸೋದಕ್ಕೆ ಇಷ್ಟೊಂದು ಕೊಟ್ಟಿದ್ದಾರೆ. ತಗೊಂಡೋಗಿ ಕಾರಲ್ಲಿ ಇಡ್ತಾ ಇದೀನಿ ನಾನೆಲ್ಲ. ನಿಮ್ಗೂ ಬೇಕಾದ್ರೆ ದಯವಿಟ್ಟು ಬನ್ನಿ, ದಯವಿಟ್ಟು. ನಿಮ್ಗೆ ನಂಬರ್ ಸಿಗುತ್ತೆ. ನಿಮ್ ಲೊಕೇಶನ್ ಹಸಿರೇ ಉಸಿರು ಟ್ರಸ್ಟ್ ಅಂತ ಹೊಡ್ರಿ, ನಮ್ ಟ್ರಸ್ಟ್ ಕರ್ಕೊಂಡ್ ನಿಲ್ಸುತ್ತೆ. ಒಂದ್ ರಿಕ್ವೆಸ್ಟ್, ಬರೋದಕ್ಕಿಂತ ಮುಂಚೆ ಫೋನ್ ಮಾಡಿ ಬನ್ನಿ. ಬಂದಲ್ಲಿ ನಿರಾಸೆ ಅಂತ ಆಗಲ್ಲ, ಗಿಡಗಳು ನಿಮ್ಗಾಗಿ ಕಾಯ್ತಾ ಇರ್ತವೆ. ನಮ್ಮ ಸರ್ಕಾರ ಇವತ್ತು ಎಲ್ಲಾ ಭಾಗ್ಯಗಳು ಕೊಡ್ತಾ ಇದೆ. ಇವತ್ತು ಗಿಡಗಳು ಎಲ್ಲೂ ಸರ್ಕಾರ ಕೊಡ್ತಾ ಇಲ್ಲ. ಇವತ್ತು ಖಾಸಗಿ ಕಡೆಯಿಂದ ನಾವು ಗಿಡಗಳು ಕೊಂಡ್ಕೊಂಡ್ಬಂದು ಅನೇಕ ಕಡೆ ಹಂಚ್ತಾ ಇದೀವಿ. ಬರೇ ನಿಮ್ಗೆ ಈ ವಿಧಾನಸೌಧ ಅಥವಾ IPL ಮ್ಯಾಚ್ ಯಾರು ಸಣ್ಣ ಪಟ್ಟದಕ್ಕೆಲ್ಲ ಕೋಟಿ ಖರ್ಚು ಮಾಡ್ತಿರ್ಲ. ಪರಿಸರನ ಉಳಿಸಿಲ್ಲ ಅಂದ್ರೆ ಮುಂದೆ ನೀವೆಲ್ಲ ಉಳ್ಕೊಂತೀರಾ? ಜೂನ್ 5ನೇ ತಾರೀಕು ಗಿಡ ಉಳ್ಬಿಟ್ರೆ ಮಳೆ ನಮ್ಮ ತಾಯನೆ ಬರಲ್ಲ. ಪ್ರತಿದಿನ ಗಿಡ ಉಳ್ಬೇಕು, ಉಳಿಸ್ಬೇಕು, ಗಿಡನ ಮಾತಾಡ್ಸ್ಬೇಕು. ನಾವು ಗಿಡನ ಮಾತಾಡ್ಸಿಲ್ಲ ಅಂದ್ರೆ ಗಿಡ ಉಳಿಯಲ್ಲ. ಇದು ನಮ್ಗೆ ಇದು ಮಣ್ಣು ಒಡ್ಸಿರೋದು. ಇದಕ್ಕೆ ಅಂತಾನೆ ಮೊನ್ನೆ ಹೊಡೆಸ್ದೆ ನಾನೇ. ಇಷ್ಟಕ್ಕೂ ನಾವು ಗಿಡ ಹಾಕ್ಬೇಕು. ಇದಕ್ ಫುಲ್ ಹಾಕ್ಬಿಡ್ರಿ, ಫುಲ್ ಎಲ್ಲ ದಾರಿಗೆ ಇದೆ ದಾರಿ. ನನ್ಗೇನು ಬೇಡ, ಭಾರತ ಮಾತೆ ಸೀರೆ ಉಡ್ಸೋದು ನನ್ನ ಕನಸು, ನನ್ನ ಆಸೆ. ತಾಯಿಗೆ ಹಸಿರು ಸೀರೆ ಉಡಿಸ್ತಾ ಇದ್ದೀವಿ, ಉಡಿಸ್ತಾನೆ ಇರ್ತೀವಿ. ಅದ್ ನನ್ನ ಜೊತೆ ಸಹಕಾರ ಕೊಟ್ಟು ಎಲ್ಲಿ ಬೇಕಾದ್ರೂ ಆ ಸೀರೆ ಉಡ್ಸಕ್ಕೆ ನಮ್ ಟ್ರಸ್ಟ್ ಸದಾ ಸಿದ್ಧವಾಗಿರ್ತದೆ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರ್ಲಿ. ಯಾರೇ ಗಿಡ ಬೇಕಾದ್ರೂ ನಮ್ ಸ್ನೇಹಿತರು ನಂಬರ್ ಕೊಡ್ತಾ ನಂಬರ್ ಕಾಲ್ ಮಾಡಿ ಬಂದು ಗಿಡ ತಗೊಂಡೋಗಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓಬಳಾಪುರ. ಇದು ನಮ್ಮ ತಂದೆಯವರು ಓದಿದ ಪಾಠಶಾಲೆ. ಈ ಪಾಠಶಾಲೆಗೆ ಗಿಡಗಳನ್ನ ಇವತ್ತು ನೆಡ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಹಸಿರು ಉಸಿರೇ ಟ್ರಸ್ಟ್ ವತಿಯಿಂದ ಮತ್ತು ಕನ್ನಡ ಮೊದಲು ಬಳಗದಿಂದ, ಕೆಂಪೇಗೌಡರಿಂದ ಬೆಂಗಳೂರಿಂದ ಕೆಂಪೇಗೌಡರು ಪ್ರತಿ ಶಾಲೆದಲ್ಲಿ ಅವ್ರ ಭಾವಚಿತ್ರ ಹಂಚ ಅಂತ ಒಂದು ಕಾರ್ಯಕ್ರಮ ಕೈ ಹಾಕಿದೀವಿ. ಹಾಗೆ ಇಲ್ಲಿರೋ ಮಕ್ಕಳು ಮುಂದೆ ಇದೇ ತರ ಗಿಡ ಮರಗಳನ್ನ ನೆಡಬೇಕು ಅಂತ ನಾನು ಆಶಿಸ್ತೇನೆ. ಅಪ್ಪಿ, ಏನೋ ನಿನ್ನ ಹೆಸರು? ಶ್ರೀನಿಧಿ, ತರುಣ್, ಯೋಗೇಶ್, ಚಿರಂಜೀವಿ. ಗುಂಡಿ ತೋರ್ತಿದೀವಿ ಸರ್ ಗಿಡ ನೆಡಕ್ಕೆ. ಈ ದಿವಸ ದಿನಾಂಕ 22/6/2026 ಹಸಿರೇ ಉಸಿರು ಟ್ರಸ್ಟ್ ಪೆಟಲ್ಸೂರು ಸಂಸ್ಥೆ ವತಿಯಿಂದ GHPS ಓಬಳಾಪುರ ಶಾಲೆಗೆ ಆಗಮಿಸಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಅವಕ್ಕೆ ನೀರನ್ನು ಹಾಕಿ ವಿದ್ಯಾರ್ಥಿಗಳಿಂದ ಅವುಗಳನ್ನು ರಕ್ಷಿಸುವಂತೆ ತಿಳುವಳಿಕೆ ಹೇಳಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆ ಸಂಸ್ಥೆಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ಹಸಿರೇ
ಉಸಿರು ಹಸಿರೇ ಉಸಿರು ಹಸಿರೇ ಉಸಿರು. ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ಮಾತೆಗೆ, ಪರಿಸರ ಮಾತೆಗೆ. ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಗಿಡ ಮರ ಬೆಳೆಸಿ ಉಳಿಸ್ತೀವೋ ಅಲ್ಲಿವರೆಗೂ ಬದುಕಿರ್ತೀವಿ. ಇವತ್ತು ಇವರಿಬ್ರು, ನಾಳೆ ನೀವು ಮೂವರು, ಮುಂದೆ ನಾವೆಲ್ಲರೂ ಸೇರಿ ಭೂಮಿ ತಾಯಿಗೆ ಹಸಿರು ಸೀರೆ ಉಡ್ಸೋಣ.